ಖ್ಯಾತ ನಿರೂಪಕಿ ಅಪರ್ಣಾ ನಿಧನರಾಗಿದ್ದಾರೆ. ಸೊ ಹಾಗಾಗಿ ಗಣ್ಯರು ಈಗಾಗಲೇ ಸಾಕಷ್ಟು ಜನ ಅಲ್ಲಿಗೆ ಹೋಗಿ ಅವರ ಅಂತಿಮ ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಗಣ್ಯರು ಕಂಬನಿ ಮಿಡ್ತಿದ್ದಾರೆ. ಬನಶಂಕರಿ ನಿವಾಸದಲ್ಲಿ ಅಂತಿಮ ದರ್ಶನಕ್ಕೆ ಅಂತ ಹೇಳಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅಪರ್ಣಾ ಅವರ ಅಂತಿಮ ದರ್ಶನವನ್ನು ಈಗಾಗಲೇ ನಾವು ಮಾತಾಡ್ತಾ ಇದ್ವಿ. ಈಗ ನಮ್ಮ ಜೊತೆಗೆ ಶ್ರೀನಾಥ್ ಅವರು ಮಾತಾಡಿದ್ರು, ನಮ್ಮ ಪ್ರತಿನಿಧಿ ಜೊತೆಗೆ. ಶ್ರೀನಾಥ್ ಅವರು ಕೂಡ ತಮ್ಮ ಒಂದು ಅನುಭವಗಳನ್ನು ಹಂಚ್ಕೊಳ್ತಾ ಇದ್ರು. ಸೊ ನೋಡಿ, ಈಗ ಒಂದು ವ್ಯಕ್ತಿಗೆ ಯಾವಾಗ ಸಾವು ಬರುತ್ತೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿಲ್ಲ. ಅಚಾನಕ್ ಆಗಿ ಬರುವಂಥ ಒಂದು ಸಾವು. ಸೊ ಅದು ಎಲ್ಲರೂ ಕೂಡ ಒಂದಲ್ಲ ಒಂದಿನ ಹೋಗಲೇಬೇಕಾಗಿರುವಂಥದ್ದು. ಆದರೆ ನಮಗೆ ಇನ್ನೇನು ಸ್ವಲ್ಪ ದಿನದಲ್ಲಿ ಸಾವು ಎದುರಾಗುತ್ತೆ, ಬಹುಶಃ ನಾನು ಇನ್ನೇನು ಒಂದು 3 ತಿಂಗಳಿರ್ಬೋದು, 6 ತಿಂಗಳಿರ್ಬೋದು, ಅಥವಾ 1 ತಿಂಗಳಿರ್ಬೋದು ಅನ್ನುವಂಥದ್ದು ಗೊತ್ತಾದಾಗ ಬದುಕೋದಿದೆಯಲ್ಲ, ಅದು ಬಹಳನೇ ಕಷ್ಟಕರವಾದಂಥ ಒಂದು ವಿಚಾರ. ಸೊ ಅದನ್ನು ಶ್ರೀನಾಥ್ ಅವರು ಹೇಳ್ತಾ ಇದ್ರು. ಯಾಕಂದ್ರೆ ಅಪರ್ಣ ಅವರಿಗೆ ಮುನ್ಸೂಚನೆ ಸಿಕ್ಕಿತ್ತು, ತನಗೆ ಯಾವಾಗ ಕ್ಯಾನ್ಸರ್ ತುಂಬಾನೇ ತೀವ್ರ ಥರದಲ್ಲಿ ಹರಡಿದೆ, ಡಾಕ್ಟರ್ಸ್ ಹೇಳ್ತಾ ಇದ್ದಾರೆ ಈಗ ಇನ್ನು ಮುಂದೆ ನಾನು ತುಂಬಾ ದಿನಗಳ ಕಾಲ ಬದುಕೋದಿಲ್ಲ ಅನ್ನುವಂಥದ್ದು ಗೊತ್ತಾದಾಗ ಅಪರ್ಣ ಅವರು ಅದನ್ನು ಮೆಟ್ಟಿ ನಿಂತು ಬದುಕಿದಂಥ ರೀತಿ ಇದೆಯಲ್ಲ, ಅದು ನಿಜಕ್ಕೂ ಎಲ್ರಿಗೂ ಕೂಡ ಮಾದರಿಯಾಗಬೇಕಾದಂಥದ್ದು. ಸೊ ಅಪರ್ಣ ಅವರು ಆ ನೋವನ್ನು ಅನುಭವಿಸ್ತಾ ಇದ್ರು ಕೂಡ, ಕ್ಯಾನ್ಸರ್ನ ನೋವು ಅನುಭವಿಸ್ತಾ ಇದ್ರು ಕೂಡ, ಎಲ್ಲೂ ಅದನ್ನು ಹೆಚ್ಚಾಗಿ ಹೇಳ್ಕೊಳ್ಳೋದಲ್ಲೇ ತಮ್ಮಲ್ಲೇ ಇಟ್ಕೊಂಡು ಅದನ್ನು ಮೆಟ್ಟಿ ನಿಂತು ತಮ್ಮ ಬದುಕನ್ನು ಅವರು ಸಾಗಿಸಿ ಇವತ್ತು ಇಹಲೋಕ ತ್ಯಜಿಸಿ ಹೋಗಿದ್ದಾರೆ. ಸಾಕಷ್ಟು ಜನ ಗಣ್ಯರು ಕೂಡ ಬಂದು ಅಷ್ಟು ತರ್ಪಣವನ್ನು ನೀಡಿದ್ದಾರೆ. ರೂಪಿಕಾ ಅವರು ಕೂಡ ಬಂದರು. ಈ ಸಂದರ್ಭದಲ್ಲಿ ರೂಪಿಕಾ ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಅಪರ್ಣಾ ಅಕ್ಕ ಆಕ್ಚುಲಿ ನನ್ನ ಒಡನಾಟ ತುಂಬಾ ವಿಶೇಷ. ಯಾಕಂದ್ರೆ ನನಗೆ ಅವ್ರ ಜೊತೆ ಮಜಾ ಟಾಕೀಸ್ ಅಲ್ಲಿ ಕೆಲಸ ಮಾಡುವಂತಹ ಒಂದು ಒಳ್ಳೆ ಅವಕಾಶ ನನಗೆ ಸಿಕ್ಕಿತ್ತು. ಐ ಥಿಂಕ್ ಮೋರ್ ದೆನ್ 150 200 ಎಪಿಸೋಡ್ ನನ್ನ ಅಕ್ಕನ ಜೊತೆ ನಾನು ಸ್ಟೇಜ್ನ ಶೇರ್ ಮಾಡಿದ್ದೀನಿ. ಅಪರ್ಣಾ ಅಕ್ಕನ ನಾನು ನಗ್ನಗ್ತಾನೆ ನೋಡಿದ್ದಂತಹ ಒಂದು ಸಂದರ್ಭ. ಆ್ಯಂಡ್ ನಾವು ಶೂಟಿಂಗ್ ಸಮಯದಲ್ಲಾದರೂ ಎಷ್ಟೆಲ್ಲ ವಿಚಾರಗಳನ್ನ ಹಂಚ್ಕೋತಾ ಇದ್ರು. ಆ್ಯಂಡ್ ಮಗು ಮನಸ್ಸು ಇವಾಗ ಹೇಗೆ ಮಲಗಿದಾರೋ, ಸುಮ್ಮನೆ ಇವಾಗ ಉಸಿರಿಲ್ಲ ಅನ್ನೋದು ಬಿಟ್ರೆ ಆ ನಗು ಆಗಲಿ ನಾವು ಇನ್ನೂ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಖಂಡಿತವಾಗ್ಲೂ ಸಾಧ್ಯ ಆಗ್ತಿರ್ಲಿಲ್ಲ. ಆ್ಯಂಡ್ 2 ವರ್ಷದಿಂದ ಕ್ಯಾನ್ಸರ್ ಇದೆ ಅಂತ ಹೇಳಿ ತುಂಬ ತುಂಬ ಶಾಕಿಂಗ್ ಅಂತ ಹೇಳ್ಬೋದು. ಬಟ್ ಏನೇ ಆಗಿದ್ರು ಕನ್ನಡತನಕ್ಕೆ ಒಂದು ದೊಡ್ಡ ಕೊಡುಗೆ. ಅವರು ಬಳಸ್ತಾ ಇದ್ದಂತಹ ಕನ್ನಡ ಆಗಿರ್ಬೋದು, ಅವರು ನಿರೂಪಣಾ ಶೈಲಿ ಆ್ಯಂಡ್ ಅವರು ಜೀವನ ಮಾಡಿದ ಶೈಲಿ, ವ್ಯಕ್ತಿತ್ವ, ಯಾವುದೇ ಒಂದು ನೆಗೆಟಿವ್ ಕಾಂಟ್ರವರ್ಸಿ ಇಲ್ಲದೇನೆ ಬರೀ ಒಂದು ಪ್ರತಿಭೆನಲ್ಲೇ ಅಪ್ಪಟ ಕನ್ನಡತಿಯಾಗಿ ಕೊನೆವರೆಗೂ ನಮಗೆಲ್ಲ ಮಾದರಿ ಆಗಿದ್ರು. ಆ್ಯಂಡ್ ನನ್ನ ಅದೃಷ್ಟ ಅಕ್ಕನ ಜೊತೆ ಒಂದಷ್ಟು ದಿನ ಕೆಲಸ ಮಾಡುವಂಥ ಒಂದು ಅವಕಾಶ ತುಂಬಾನೇ ಕಲ್ತಿದ್ದಿದೆ. ಆ್ಯಂಡ್ ಅಕ್ಕ ಆರಾಮಾಗಿರಿ, ನೆಮ್ಮದಿಯಾಗಿ ನಿದ್ದೆ ಮಾಡಿ. ಬಟ್ ವಿ ರಿಯಲಿ ಮಿಸ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅಪರ್ಣಾ ಅವ್ರನ್ನ ನೋಡಿ ನಾನು ಕನ್ನಡ ಅನ್ನೋದು ಹೇಗೆ ಅನ್ನೋದು ಕಲ್ತಿದ್ದು, ಕನ್ನಡ ಮಾತಾಡೋದು ಹೇಗೆ, ನಿರೂಪಣೆ ಹೇಗೆ ಮಾಡಬೇಕು ಅಂತ ಕಲ್ತಿದ್ದು ಅವರಿಂದನೇ. ಕೆಲವು ಪದಗಳು ಪುಸ್ತಕಗಳಲ್ಲೇ ಇರಲ್ಲ, ಅವರ ಒಂದು ಬಾಯಿಂದ ಕೇಳ್ತಾ ಇದ್ವಿ. ಅವ್ರದ್ದು ಎಷ್ಟು ಶುದ್ಧವಾಗಿತ್ತು ಕನ್ನಡ ಅಂದರೆ, ತುಂಬ ಬುದ್ಧಿವಂತರಾಗಬೇಕು ಅಂತಿಲ್ಲ, ಅಂಥವ್ರಿಗೂ ಅರ್ಥ ಆಗೋದು, ಅತಿ ಬುದ್ಧಿವಂತರಿಗೂ ಅರ್ಥ ಆಗೋದು, ಶುದ್ಧ ಕನ್ನಡದಲ್ಲಿ ಮಾತಾಡೋರು. ಬರೀ ನಿರೂಪಣೆ ಅಲ್ಲ, ನಾವೆಲ್ಲರೂ ಸಿಕ್ಕಿದಾಗ ಈಗಿನ ಕಾಲದಲ್ಲಿ ಬರೀ ಕಂಗ್ಲೀಷೇ ಆಗೋಗಿದೆ. ಬಟ್ ಅವ್ರು ನೋಡಿ ಕಲಿಯೋದು ಬಹಳ ಇತ್ತು. ಆ್ಯಂಡ್ ಅವರ ಹಸನ್ಮುಖಿ, ಯಾವಾಗಲೂ ನಗ್ತಿದ್ರು. ಎಷ್ಟೇ ನೋವು, ಈ ನೋವೆಲ್ಲ ನಮಗೆ ಗೊತ್ತೇ ಇರಲಿಲ್ಲ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೇಳ್ತೀನಿ ಅಷ್ಟೇ. ಅವರಲ್ಲಿರೋ ವಿದ್ಯೆ ನಮಗೂ ಸಿಗಲಿ, ಅವರಷ್ಟು ವಿನಯತೆ ನಮಗೂ ಬರಲಿ ಅಂತ ಕೇಳ್ಕೊತೀನಿ ಅಷ್ಟೇ. ನಮಸ್ಕಾರ. ಅಪರ್ಣಾ ಅಚ್ಚ ಕನ್ನಡವನ್ನು ಸ್ವಚ್ಛವಾಗಿ, ಸುಲಲಿತವಾಗಿ, ಪಂಡಿತರಿಂದ ಪಾಮರರವರೆವಿಗೂ ಭೇಷ್ ಅನ್ನಿಸಿಕೊಳ್ಳುವ ಮಟ್ಟದಲ್ಲಿ ಕನ್ನಡವನ್ನು ವಾಕ್ಚಾತುರ್ಯದಿಂದ ಮೋಡಿ ಮಾಡಿದಂತಹ ಕಲಾವಿದೆ ಯಾರಾದರೂ ಇದ್ದರೆ ಅದು ಅಪರ್ಣಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಂದು ವಿಷಯನ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾರಾಯಣ ಸ್ವಾಮಿಯವರ ಮಗಳು ಪತ್ರಕರ್ತರವರು ಯಾರ ಕೈಲಿ ಸಿಕ್ಕಿದ್ರು, ಎಲ್ಲಿ ತೇರ್ಗಡೆ ಆದರು ಅನ್ನೋದು ಬಹಳ ಮುಖ್ಯವಾದ ವಿಷಯ. ನಿರ್ದೇಶಕ ದಿಗ್ಗಜ ಪುಟ್ಟಣ್ಣ ಕಣಗಾಲ್, ಮೇರು ಪರ್ವತ ಅಂಥವ್ರ ಕೈಯಲ್ಲಿ ಸಿಕ್ಕಿ ಅವರು ಮೊದಲನೇ ಬಾರಿಗೆ ಮೊದಲನೇ ಶಾಟ್ ತೆಗೆದಿದ್ದು ಕಂಠೀರವ ಸ್ಟುಡಿಯೋದಲ್ಲಿ ನನಗೆ ಇವತ್ತು ಚೆನ್ನಾಗಿ ಜ್ಞಾಪಕ ಇದೆ. ಅದರಲ್ಲಿ ನಾನು ಭಾಗವಹಿಸುವಂಥ ಯೋಗ ಕೊಟ್ಟಿದ್ದ ಪರಮಾತ್ಮ, ಅವನಿಗೆ ಧನ್ಯವಾದ ಹೇಳ್ತೀನಿ. ಕನ್ನಡದ ಸರ್ವಶ್ರೇಷ್ಠ ತಾರೆ ಜಯಂತಿಯವರಿದ್ದರು, ಮತ್ತು ಅಂಬರೀಷ್ ಅವರಿದ್ದರು. ಅವ್ರ ಜೊತೆ ನಮ್ಮ ಜೊತೆ ಮಾಡುವಂಥದ್ದು ಬಹಳ ಮುಖ್ಯವಾದ. ಇನ್ನೊಂದು ವಿಷಯ ಗಮನಿಸಬೇಕು ಅಂದರೆ, ಚಿತ್ರರಂಗದಲ್ಲಿ ಸ್ಲೋ ಮೋಷನ್ ತಂದವರು ಮತ್ತು ಪ್ರಪ್ರಥಮ ಬಾರಿಗೆ ಸ್ಟಡಿ ಕ್ಯಾಮ್ರಾವನ್ನು ತಂದವರು ಪುಟ್ಟಣ್ಣ ಕಣಗಾಲ್ ಅಂತ ಧೈರ್ಯವಾಗಿ ಹೇಳ್ತೀನಿ. ಅದರ ಕ್ಯಾಮ್ರಾಮನ್ ಮಾಡಿದವರು ರಾಜೀವ್ ಮೆನನ್ ಅಂತ ನಿಮಗೆಲ್ಲ ಗೊತ್ತಿರ್ಬೋದು.
ಹಾಗಾಗಿ ಅದರಲ್ಲಿ ಅಭಿನಯಿಸಿದ್ವಿ.